ಚಳಿಗಾಲದಲ್ಲಿ ನಿಮ್ಮ ಕೈಗಳು ಕೂಡ ಈ ಥರ ಆಗ್ತಾ ಇದ್ದರೆ ಇದನ್ನು ಟಿಪ್ಸ್ ನೀವು ಟ್ರೈ ಮಾಡಿದ್ರೆ ಸಾಕು ಸ್ನೇಹಿತರೆ, ನಿಮ್ಮ ಕೈಗಳು ಎಷ್ಟೇ ಕ್ರ್ಯಾಕ್ ಆದರೂ ಕೂಡ ಕಡಿಮೆ ಆಗುತ್ತೆ. ನಿಮ್ಮ ಕೈಗಳಾಗಲಿ ಮುಖ ಆಗಲಿ ಎಲ್ಲದಕ್ಕೂ ಕೂಡ ಯೂಸ್ ಮಾಡುವಂಥ ಒಂದು ಸೂಪರ್ ಆಗಿರೋಂಥ ಬ್ಯೂಟಿ ಟಿಪ್ಸ್ ನೋಡಿ. ಹಾಗಾದರೆ ನಾನು ಇವೆರಡೂ ಕೂಡ ತೊಗೊಂಡಿದ್ದೀನಿ. ಇವೆರಡೇ ಎರಡು ಬಳಸಿದ್ರೆ ನಿಮ್ಮ ಮುಖ ಆಗಲಿ ಕೈಗಳಾಗಲಿ ಕಾಲುಗಳಾಗಲಿ ಎಲ್ಲನೂ ಕೂಡ ಕ್ರ್ಯಾಕ್ ಆಗಿರುವಂಥ ಸಮಸ್ಯೆ ತಡೆಗಟ್ಬೋದು. ಇದೇನಪ್ಪ ಅಂದರೆ ಪಟ್ಟಿಕಾ ತೊಗೊಂಡಿದ್ದೀನಿ, ವ್ಯಾಸ್ಲಿನ್ ಸ್ನೇಹಿತರೆ. ಪಟ್ಟಿಕಾ ವ್ಯಾಸ್ಲಿನ್ ನಾವು ಇದನ್ನು ಯಾವ ರೀತಿಯಾಗಿ ಬಳಕೆ ಮಾಡಬೇಕಂತ ನಿಮಗೆ ರಿಸಲ್ಟ್ ತೋರಿಸ್ಕೊಡ್ತೀನಿ. ನೀವು ಕೂಡ ಲೈವ್ ಆಗಿ ರಿಸಲ್ಟ್ ನೋಡ್ಕೋಬೋದು. ಹಾಗಿದ್ರೆ ಯಾವ ರೀತಿಯಾಗಿ ರೆಡಿ ಮಾಡಬೇಕಂತ ನೋಡೋಣ ಬನ್ನಿ ಸ್ನೇಹಿತರೆ. ಇವಾಗ ರೆಡಿ ಮಾಡೋದಕ್ಕೆ ಫಸ್ಟಿಗೆ ಒಂದು ಗಾಜಿನದ ಈ ಥರ ಬೌಲ್ ತೊಗೋಬೇಕು. ಇವಾಗ ಈ ಬೌಲಲ್ಲಿ ಫಸ್ಟಿಗೆ ಹಾಕ್ತಾ ಇರೋವಂಥದ್ದು ಕ್ಲಿನಿಕ್ ಪ್ಲಸ್ ಶಾಂಪೂ ತೊಗೊಂಡಿದ್ದೀನಿ ನೋಡಿ. ಈಗ ₹1 ಕೊಟ್ಟರೆ ಸಾಕು ಕ್ಲಿನಿಕ್ ಪ್ಲಸ್ ಶಾಂಪೂ ಬಂದೇ ಬರುತ್ತೆ. ಇವಾಗ ನೋಡಿ ಫಸ್ಟಿಗೆ ಶಾಂಪೂ ಹಾಕ್ತಾ ಇದ್ದೀನಿ. ಒಂದು ಅರ್ಧದಷ್ಟು ಶಾಂಪೂ ಹಾಕ್ಕೊಂಡ್ಬಿಡಿ. ಇವಾಗ ಶಾಂಪೂ ನಮ್ಮ ಕೈಗಳು ಸಾಫ್ಟ್ ಮಾಡುತ್ತೆ, ನಮ್ಮ ಕೈ ಮೇಲೆ ಇರುವಂಥ ಕೊಳೆ ಎಲ್ಲ ಕೂಡ ರಿಮೂವ್ ಮಾಡುತ್ತೆ. ಇವಾಗ ನಾನು ಶಾಂಪೂ ಹಾಕಿದಾಯಿತು. ಶಾಂಪೂ ಹಾಕಿದ ಮೇಲೆ ನಾನು ಇದಕ್ಕೆ ಹಾಕ್ತಾ ಇರೋಂಥದ್ದು ಅರಿಶಿಣದ ಪುಡಿ ನೋಡಿ. ಅರಿಶಿಣದ ಪುಡಿ ಯಾಕಪ್ಪ ಅಂದರೆ ನಮ್ಮ ಕೈಗಳು ನೋವಾಗ್ತಾ ಇರುತ್ತೆ ಕ್ರ್ಯಾಕ್ ಆದಾಗ, ಅದನ್ನು ನೋವು ತಡೆಗಟ್ಟುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿಣದ ಪುಡಿ ಹಾಕಿದ್ದೀನಿ. ಆಮೇಲೆ ಹಾಕ್ತಾ ಇರೋವಂಥದ್ದು ಏನಪ್ಪ ಅಂದರೆ ನಾನು ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ನಮ್ಮ ಕೈಗಳನ್ನು ಕ್ಲೀನ್ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ಕೋಬೇಕು. ಇವಾಗ ಉಪ್ಪು ಹಾಕಿದಾಯ್ತಲ್ವಾ ಸ್ನೇಹಿತರೆ, ಶಾಂಪೂ ಅರಿಶಿಣದ ಪುಡಿ ಉಪ್ಪು ಹಾಕಿದ್ದೀನಿ. ಇವಾಗ ಮೇನ್ ಪಾಯಿಂಟ್ ಏನಪ್ಪ ಅಂದರೆ ನಾನು ಪಟ್ಟಿಕಾ ತೊಗೊಂಡಿದ್ದೀನಿ. ಇದು ನಾವು ಪಟ್ಟಿಕಾ ನೋಡಿ ಈ ಥರ ಇರುತ್ತೆ. ಇದನ್ನು ನಾವು ತುಂಬಾ ಗಟ್ಟಿಯಾಗಿರುತ್ತೆ. ಅದನ್ನು ನಾವು ಸ್ವಲ್ಪ ಪುಡಿ ಮಾಡಿ ತೊಗೋಬೇಕು. ಹಾಗಾಗಿ ನಾನು ಪೂರ್ತಿ ಸ್ವಲ್ಪ ಪುಡಿ ಮಾಡೇ ತಗೊಂಡಿದ್ದೀನಿ. ಪಟ್ಟಿಕಾ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ. ಹಾಗೆ ನಮ್ಮ ಸ್ಕಿನ್ ಮೇಲೆ ಎಷ್ಟೇ ಡಸ್ಟ್ ಕೂತ್ಕೊಂಡಿರೋದೆಲ್ಲ ಕೂಡ ಇದನ್ನು ಕೊಳೆ ಕೂತ್ಕೊಂಡಿರೋದೆಲ್ಲನೂ ಕೂಡ ರಿಮೂವ್ ಮಾಡುತ್ತೆ. ಹಾಗಾಗಿ ಒಂದು ಅರ್ಧ ಚಮಚದಷ್ಟು ಪಟ್ಟಿಕಾದ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಆಮೇಲೆ ತಗೊಳ್ತಾ ಇರೋವಂಥದ್ದು ಕೋಲ್ಗೇಟ್ ನಮ್ಮ ಹಲ್ಲೂ ಯಾವ ರೀತಿ ಹೊಳಪು ಕೊಡುತ್ತೆ, ಅದೇ ರೀತಿಯಾಗಿ ನಮ್ಮ ಸ್ಕಿನ್ ಹೊಳಪು ಮಾಡಬೇಕಂದ್ರೆ ನಾವು ಇದಕ್ಕೆ ವೈಟ್ ಕೋಲ್ಗೇಟ್ ಬಳಸಬೇಕಾಗತ್ತೆ. ಹಾಗಾಗಿ ನಾನು ಅದಕ್ಕೆ ಸ್ವಲ್ಪ ವೈಟ್ ಕೋಲ್ಗೇಟ್ ಬಳಸ್ತಾ ಇದ್ದೀನಿ. ವೈಟ್ ಕೋಲ್ಗೇಟ್ ಹಾಕಿರೋಂಥದ್ದು ನೋಡ್ಬೋದು ಎಷ್ಟು ಕ್ವಾಂಟಿಟಿ ಅಂತ. ಸ್ವಲ್ಪ ಮಾತ್ರ ಹಾಕ್ಕೊಂಡು ತಗೊಳ್ಳಿ. ಇವಾಗ ಹಾಕಿರೋಂಥದ್ದು ಇವೆಲ್ಲನೂ ಕೂಡ ಒಂದು ಸರ್ತಿ ಫಸ್ಟಿಗೆ ಮಿಕ್ಸ್ ಮಾಡಬೇಕಾಗತ್ತೆ. ಈ ಥರ ಸ್ನೇಹಿತರೆ ಹೋಮ್ ಮೇಡ್ ರೆಮಿಡಿಗಳು ನೀವು ಕೂಡ ಚಳಿಗಾಲ ಸಮಯ ಸ್ಟಾರ್ಟ್ ಆದಾಗ ಮನೆಯಲ್ಲೇ ರೆಡಿ ಮಾಡಿ ಯೂಸ್ ಮಾಡಿದ್ರೆ ನಿಮಗೆ ರಿಸಲ್ಟ್ ತುಂಬಾ ಒಳ್ಳೆ ರೀತಿಯಾಗಿ ಸಿಗುತ್ತೆ ಸ್ನೇಹಿತರೆ. ಯಾಕಂದರೆ ಎಲ್ಲರ ಸ್ಕಿನ್ ಕೂಡ ಬೇರೆ ಬೇರೆ ಥರ ಇರುತ್ತೆ. ಒಬ್ಬರು ಸ್ಕಿನ್ ಡ್ರೈ ಇರುತ್ತೆ, ಒಬ್ಬರು ಸ್ಕಿನ್ ತುಂಬಾ ಕ್ರ್ಯಾಕ್ ಆಗುತ್ತೆ. ಚಳಿಗಾಲ ಬಂದರೆ ನನ್ನ ಕೈಗಳು ತುಂಬಾ ನೋವಾಗುತ್ತೆ ಕ್ರ್ಯಾಕ್ ಆದಾಗ, ಕಾಲುಗಳಾಗಲಿ ಈ ಥರ ಇದ್ದರೆ ಇದನ್ನು ನೀವು ರೆಡಿ ಮಾಡಿ ಯೂಸ್ ಮಾಡ್ಬೋದು. ಇವಾಗ ಫಸ್ಟಿಗೆ ರೆಡಿ ಮಾಡಾಯಿತು ಕ್ರೀಮ್ ಫಸ್ಟು. ಆಮೇಲೆ ಅದಕ್ಕೆ ಸ್ವಲ್ಪ ವ್ಯಾಸ್ಲಿನ್ ಹಾಕಬೇಕು. ವ್ಯಾಸ್ಲಿನ್ ಹಾಕೋದ್ರಿಂದ ನಮ್ಮ ಕಾಲುಗಳಾಗಲಿ ಕೈಗಳಾಗಲಿ ಮುಖ ಆಗಲಿ ಎಲ್ಲ ಕೂಡ ಸಾಫ್ಟ್ನೆಸ್ ಬರುತ್ತೆ ಸ್ನೇಹಿತರೆ. ಹಾಗಾಗಿ ನಾನು ಇದಕ್ಕೆ ಫಸ್ಟಿಗೆ ಸ್ವಲ್ಪ ವ್ಯಾಸ್ಲಿನ್ ಹಾಕ್ತಾಯಿದ್ದೀನಿ. ವ್ಯಾಸ್ಲಿನ್ ಬೇಗನೆ ಯಾವುದೇ ಕ್ರೀಮಲ್ಲಿ ಮಿಕ್ಸ್ ಆಗಲ್ಲ ಸ್ನೇಹಿತರೆ. ಸ್ವಲ್ಪ ಬೇಗ ಮಿಕ್ಸ್ ಆಗಬೇಕಂದ್ರೆ ಜಾಸ್ತಿ ಹೊತ್ತು ಈ ಥರ ಕಲಿಸ್ಬೇಕು. ಯಾಕಂದರೆ ಚಳಿಗಾಲ ಬಂದಾಗ ಸಾಫ್ಟ್ನೆಸ್ ಆಗಿ ಇಡುವಂಥದ್ದು ಏನಂದರೆ ವ್ಯಾಸ್ಲಿನ್ ಅಲ್ಲ ಸ್ನೇಹಿತರೆ. ಹಾಗಾಗಿ ವ್ಯಾಸ್ಲಿನ್ನು ನಮ್ಮ ಸ್ಕಿನ್ನನ್ನು ಸಾಫ್ಟ್ನೆಸ್ ಮಾಡೋದಕ್ಕೆ ನಾವು ಈ ಥರವಾಗಿ ಬಳಕೆ ಮಾಡಿದ್ರೆ ನಮ್ಮ ಸ್ಕಿನ್ ಮೇಲೆ ಇರುವಂಥ ಎಲ್ಲ ಏನೇ ಡಸ್ಟ್ ಇರಲಿ, ಎಷ್ಟೇ ನಮ್ಮ ಕೈಗಳು ಕ್ರ್ಯಾಕ್ ಆಗಲಿ ಎಲ್ಲನೂ ಕೂಡ ಕಡಿಮೆ ಮಾಡ್ಕೋಬೋದು. ಇವಾಗ ನನ್ನ ಕೈ ರಿಸಲ್ಟ್ ನೋಡಿ, ಎಷ್ಟು ನನ್ನ ಕೈಗಳು ಸೀಳಿರುವಂಥದ್ದು. ಹಾಗೆ ನನಗೆ ಕೈ ಸೀಳಿದ ಮೇಲೆ ಈ ಥರ ಸ್ವಲ್ಪ ಕ್ರ್ಯಾಕ್ ಆಗುತ್ತೆ, ಅದೊಂಥರ ನೋವಾಗುತ್ತೆ. ಹಾಗಿದ್ದರೆ ನಾನಿದು ವಾರದಲ್ಲಿ 1-2 ಸರ್ತಿ ನೀವು ಇದನ್ನು ಟ್ರೈ ಮಾಡಿದ್ರೆ ನಿಮಗೂ ಕೂಡ ರಿಸಲ್ಟ್ ನೋಡಿ ನೀವು ಕೂಡ ಫಾಲೋ ಮಾಡಿಬಿಡ್ತೀರಾ. ಅಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ನಿಮ್ಮ ಕೈಗಳಾಗಲಿ ಕಾಲುಗಳಾಗಲಿ ಮುಖ ಆಗಲಿ ಯಾವುದಕ್ಕೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಇವಾಗ ಫಸ್ಟ್ ನೋಡಿ ಯಾವ ರೀತಿಯಾಗಿ ಒಂದು ಪ್ಯಾಕ್ ರೀತಿಯಾಗಿ ನಾವು ಕೈಗಳಿಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಇದನ್ನು ನೀವೇನು ಜಾಸ್ತಿ ಹೊತ್ತು ನಿಮ್ಮ ಕೈಗಳಿಗೆ ಅಪ್ಲೈ ಮಾಡಿ ಏನು ಸ್ಕ್ರಬ್ಬಿಂಗ್ ಮಾಡಬೇಕಂತೂ ನಿಮಗೇನಿಲ್ಲ. ನಿಮಗೆ ಟೈಮ್ ಇಲ್ಲದೆ ಇದ್ದರೆ ಈ ಥರ ಪ್ಯಾಕ್ ರೀತಿಯಾಗಿ ಒಂದು 10 ನಿಮಿಷ ಹಚ್ಕೊಂಡು ಡ್ರೈ ಆದಮೇಲೆ ವಾಶ್ ಮಾಡಿದ್ರೆ ಸಾಕು. ಇದು ನಮಗೆ ಒಳ್ಳೆ ರೀತಿಯಾಗಿ ಕ್ಲೀನ್ ಮಾಡುತ್ತೆ ನಮ್ಮ ಕೈಗಳು. ಹಾಗೆ ನಮ್ಮ ಕಾಲುಗಳು ಕೂಡ ಒಳ್ಳೆ ರೀತಿಯಾಗಿ ಕ್ಲೀನ್ ಮಾಡುತ್ತೆ. ಹಾಗಿದ್ದರೆ ಎಷ್ಟು ದುಬಾರಿ ದುಡ್ಡು ಕೊಟ್ಟರು ಕೂಡ ಇಷ್ಟು ಒಳ್ಳೆ ರೀತಿಯಾಗಿರುವಂಥ ಕ್ರೀಮ್ ಸಿಗಲ್ಲ ಸ್ನೇಹಿತರೆ. ನೀವು ಇದನ್ನು ಮನೆಯಲ್ಲಿ ನಾವು ಕಷ್ಟಪಟ್ಟು ಮಾಡಿದ್ರಿಂದ ನಮಗೆ ರಿಸಲ್ಟ್ ಒಳ್ಳೆ ರೀತಿ ಸಿಗುತ್ತೆ. ಇವಾಗ ನೋಡಿ ಎರಡೂ ಕೈಗಳಿಗೆ ನಾನು ಹಚ್ತಾ ಇದ್ದೀನಿ. ಹಚ್ಕೊಂಡು ಸ್ವಲ್ಪ ಈ ಥರ ಉಜ್ಜಬೇಕು. ನಿಮಗೆ ಈ ಥರ ಸ್ವಲ್ಪನೇ ಜಾಸ್ತಿ ಪ್ರೆಷರ್ ಹಾಕಿ ಉಜ್ಜಬಾರ್ದು, ಸ್ವಲ್ಪನೇ ಉಜ್ಜಬೇಕು. ಯಾಕಂದರೆ ನಾವು ಇದರಲ್ಲಿ ಪಟ್ಟಿಕಾದ ಪೌಡ್ರ್ ಹಾಕಿದ್ದೀವಿ, ಅದ್ರ ಜೊತೆಗೆ ಉಪ್ಪು ಕೂಡ ಹಾಕಿದ್ದೀವಿ. ಹಾಗಾಗಿ ಸ್ವಲ್ಪನೇ ಸ್ಕ್ರಬ್ಬಿಂಗ್ ರೀತಿ ಸ್ವಲ್ಪ ಮಾಡಿಕೊಂಡ್ರೆ ಸಾಕು.
ಸ್ನೇಹಿತರೆ, ಇಷ್ಟು ಯೂಸ್ಫುಲ್ ಆಗುವಂಥ ಈ ಹೋಮ್ ಮೇಡ್ ಟಿಪ್ಸ್ ನೀವು ಕೂಡ ಒಂದು ಸರ್ತಿ ಆದರೂ ಟ್ರೈ ಮಾಡಲೇಬೇಕು. ಯಾಕಂದರೆ ಎಷ್ಟು ಮನೆಮದ್ದು ಥರ ನಾವು ಯೂಸ್ ಮಾಡುವಂಥ ನಮ್ಮ ಟಿಪ್ಸ್ಗಳು ನಿಮಗೂ ಯೂಸ್ಫುಲ್ ಆಗುತ್ತೆ ಸ್ನೇಹಿತರೆ. ನೀವು ಕೂಡ ಮನೆಯಲ್ಲಿ ಇರುವಂಥ ಸಮಯ ಇದ್ದಾಗ ಈ ಥರ ಯೂಸ್ಫುಲ್ಲಾಗಿ ಮಾಡಿಕೊಂಡ್ರೆ ಸಾಕು, ನಮಗೆ ಒಳ್ಳೆ ರಿಸಲ್ಟ್ ಸಿಗುವಂಥದ್ದು. ಇವಾಗ ನೋಡಿ, ಇದು ಪೂರ್ತಿಯಾಗಿ ಒಂದು 10 ನಿಮಿಷ ನಾನು ಈ ಥರ ಸ್ಕ್ರಬ್ಬಿಂಗ್ ಮಾಡಿ ಒಂದು 5ರಿಂದ 10 ನಿಮಿಷ ಬಿಟ್ಟಿದ್ದೆ. ಮತ್ತೆ ಡ್ರೈ ಆಗುತ್ತೆ. ಡ್ರೈ ಆದಾಗ ಮತ್ತೊಂದು ಸ್ವಲ್ಪ ಈ ಥರ ಕೈಯಲ್ಲಿ ಉಜ್ಜಬೇಕು. ಉಜ್ಜಿಕೊಂಡು ನಾವು ಇವಾಗ ಏನು ಮಾಡಬೇಕಂತ ಹೇಳ್ತೀನಿ ನೋಡಿ. ಇವಾಗ ಚಳಿಗಾಲ ಅಲ್ವಾ ಸ್ನೇಹಿತರೆ, ನಾವು ಇದನ್ನು ವಾಶ್ ಮಾಡುವಾಗ ಒಂದು ಕೇರ್ ಮಾಡಬೇಕಾಗತ್ತೆ. ಯಾವುದೇ ರೀತಿ ಅಂದರೆ ಚಳಿಗಾಲ ಸಮಯ ಬಂದಾಗ ವಾಶ್ ಮಾಡಬೇಕಂದ್ರೆ ಇದಕ್ಕೆ ನಾವು ಸ್ವಲ್ಪ ಉಗುರು ಬೆಚ್ಚಗೆ ನೀರು ತಗೋಬೇಕಾಗತ್ತೆ. ಈಗ ನೋಡಿ, ಉಗುರು ಬೆಚ್ಚಗೆ ನೀರು ತೊಗೊಂಡಿದ್ದೀನಿ. ಸ್ವಲ್ಪ ಬಿಸಿ ಇರುವಂಥ ಉಗುರು ಬೆಚ್ಚಗೆ ನೀರು ತಗೊಂಡು ಅದರಲ್ಲಿ ಒಂದು ಅರ್ಧ ಚಿಟಿಕೆಯಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕ್ಕೊಂಡು ಇದನ್ನು ನಾವು ಇವಾಗ ಕ್ಲೀನಾಗಿ ತೊಳ್ಕೊಬೇಕು. ನೋಡಿ ನಿಮಗೆ ಯಾವ ರೀತಿ ರಿಸಲ್ಟ್ ಅಂತ ನೋಡಿ ಲೈವ್ ಆಗಿ. ಸ್ನೇಹಿತರೆ, ಆವಾಗಿನ ಕೈಗೂ ಇವಾಗಿನ ಕೈಗೂ ಎಷ್ಟು ವ್ಯತ್ಯಾಸ ಅಂತ ನೋಡಿ. ಇದೇ ರಿಸಲ್ಟ್ ನಿಮಗೂ ಕೂಡ ಸಿಗುತ್ತೆ. ನಿಮ್ಮ ಕೈಗಳು ತುಂಬಾ ಬಿಳಿ ಕೈಗಳಿದ್ದರೆ ಎಷ್ಟು ಕಳೆ ಕೂತ್ಕೊಂಡ್ರೂ ಕೂಡ ಇದು ಜಸ್ಟ್ ಒಂದು 5 ನಿಮಿಷದಲ್ಲಿ ಇದೆಲ್ಲ ಕೂಡ ಕೊಳೆ ರಿಮೂವ್ ಮಾಡುತ್ತೆ. ಹಾಗೆ ನಿಮ್ಮ ಕೈಗಳು ಕ್ರ್ಯಾಕ್ ಆಗಿರುವಂಥ ಕೈಗಳು ಕೂಡ ಸಾಫ್ಟ್ನೆಸ್ ಮಾಡುತ್ತೆ ಸ್ನೇಹಿತರೆ. ನೋಡಿ, ಕಾಣಿಸ್ತಿರ್ಬೋದು ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಕ್ತಂತ. ನನಗೆ ಮಾತ್ರ ತುಂಬಾ ಒಳ್ಳೆ ರೀತಿಯಾಗಿ ರಿಸಲ್ಟ್ ಸಿಕ್ಕಿರುವಂಥದ್ದು ನೋಡ್ಬೋದು. ಕೈಗಳು ವಾವ್, ಎಷ್ಟೆಲ್ಲ ಫಸ್ಟ್ ಇರುವಂಥ ಕೈಗೂ ಇವಾಗಿರುವಂಥ ಕೈಗೂ ನನಗೆ ಮಾತ್ರ ವ್ಯತ್ಯಾಸ ಗೊತ್ತಾಯಿತು. ನಿಮಗೂ ಗೊತ್ತಾಗಿದ್ರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಕೊಡಿ. ಹಾಗೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಇವಾಗ ಒಂದು ನೀರಲ್ಲಿ ಫಸ್ಟಿಗೆ ವಾಶ್ ಮಾಡಿದಾಯಿತು. ಮತ್ತೊಂದು ಸರ್ತಿ ಮತ್ತೊಂದು ಉಗುರು ಬೆಚ್ಚಗೆ ನೀರು ಕ್ಲೀನಾಗಿ ತೊಗೊಂಡು ಅದು ಕೂಡ ವಾಶ್ ಮಾಡ್ಕೋಬೇಕು. ಯಾಕಂದರೆ ಸ್ವಲ್ಪ ಅರಿಶಿಣದ ಪುಡಿ ಹಚ್ಚಿರ್ತೀವಲ್ಲ ಅದನ್ನ ಕೈ ಮೇಲೆ, ಅದು ಬೇಗನೆ ಹೋಗೋದೇ ಇದ್ದರೂ ಈ ಥರ ಸ್ವಲ್ಪ 2 ಸರ್ತಿ ವಾಶ್ ಮಾಡಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಯೂಸ್ಫುಲ್ ಆಗುವಂಥ ಬ್ಯೂಟಿ ಟಿಪ್ಸ್ ಅಂದರೆ ವಾವ್. ಕೈಗಳು ನೋಡಿ ಎಷ್ಟು ಸಾಫ್ಟ್ ಆಗಿರುವಂಥದ್ದು. ಎಷ್ಟೇ ಕೈ ಮೇಲೆ ಇವಾಗ ಡಸ್ಟ್ ಕೂತ್ಕೊಂಡು ನಮ್ಮ ಕೈಗಳು ತುಂಬಾ ಒಂಥರ ಒಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಎಷ್ಟೇ ಡಸ್ಟ್ ಕೂತ್ಕೊಂಡ್ರೂ ಕೂಡ ನಮ್ಮ ಕೈಗಳು ಎಲ್ಲನೂ ಕೂಡ ರಿಮೂವ್ ಮಾಡುತ್ತೆ ಈ ರೀತಿ ಫಾಲೋ ಮಾಡಿದ್ರೆ. ಇವಾಗ ಒಂದು ಕಾಟನ್ ಬಟ್ಟೆ ತೊಗೊಂಡು ಕ್ಲೀನಾಗಿ ಒರೆಸಿದ್ದೀನಿ. ಒರೆಸ್ಕೊಂಡಾದ್ಮೇಲೆ ಸ್ವಲ್ಪ ಇದಕ್ಕೆ ವ್ಯಾಸ್ಲಿನ್ ಅಪ್ಲೈ ಮಾಡಬೇಕು. ಯಾವಾಗ ಫಸ್ಟಿಗೆ ಈ ಥರ ವ್ಯಾಸ್ಲಿನ್ ನಾವು ತೊಳ್ಕೊಂಡ ತಕ್ಷಣ ಅಪ್ಲೈ ಮಾಡಿದ್ರೆ ನಮ್ಮ ಕೈಗಳು ಸಾಫ್ಟ್ನೆಸ್ ಆಗಿರುತ್ತೆ. ಹಾಗೆ ನಮ್ಮ ಕೈಗಳು ಮತ್ತೊಂದು ಸರ್ತಿ ಸೀಳೋದಿಲ್ಲ. ಹಾಗಾಗಿ ಸ್ನೇಹಿತರೆ, ವೀಕ್ಷಕರೇ, ಟ್ರೈ ಮಾಡಿ, ಯೂಸ್ಫುಲ್ ಆಗುತ್ತೆ. ನಿಮಗೂ ಕೂಡ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡ್ತೀರಾ ಅಂತ ನಾನು ಕೂಡ ಭಾವಿಸ್ತೀನಿ. ಹಾಗಿದ್ರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಇದೇ ರೀತಿ ಹೊಸ ಹೊಸ ಬ್ಯೂಟಿ ಟಿಪ್ಸ್ ತರ್ತಾ ಹೋಗ್ತೀನಿ. ನಮ್ಮ ವಿಡಿಯೋಗಾಗಿ ಕಾಯ್ತಾರಿ ಅಂತ ಕೇಳ್ಕೊಂಡು ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ ಎಲ್ರಿಗೂ ಕೂಡ.